ಮೈ ಬಿಸ್ನೆಸ್. ಸೊ ಇದು ಹಾಫ್ ಪೇಜ್ ಅಲ್ಲಿ ಬರೋ ಒಂದು ಟೆಕ್ನಿಕ್. ಹಾಫ್ ಪೇಜ್ SEO ದಲ್ಲಿ ಬರೋ ಒಂದು ಟೆಕ್ನಿಕ್ ಗೂಗಲ್ ಮೈ ಬಿಸ್ನೆಸ್. ಸೊ ಹಾಗಿದ್ರೆ ಈ ಗೂಗಲ್ ಮೈ ಬಿಸ್ನೆಸ್ ಅಂತ ಅಂದ್ರೆ ಏನು? ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಶೋ ಯು. ಸೊ ನಾನಿಲ್ಲಿ ಬೆಸ್ಟ್ ಡೆಂಟಲ್ ಕ್ಲಿನಿಕ್ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ನಮಗೆ ಕೆಲವೊಂದು ರಿಸಲ್ಟ್ಸ್ ಗಳು ಬರ್ತವೆ, ರೈಟ್? ಸೊ ಅಂಡ್ ಕೆಳಗಡೆ ಕೆಲವು ರಿಸಲ್ಟ್ಸ್ ಗಳು ಬರ್ತವೆ, ಇವನ್ನೆಲ್ಲ ನಾವು SEO ರಿಸಲ್ಟ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಬರೋ ರಿಸಲ್ಟ್ಸ್ ಗಳನ್ನ ಅಂತ ಅಂದ್ರೆ ಈ ರೀತಿ ಬರೋ ರಿಸಲ್ಟ್ಸ್ ಗಳನ್ನೇ ನಾವು ಗೂಗಲ್ ಮೈ ಬಿಸ್ನೆಸ್ ರಿಸಲ್ಟ್ಸ್ ಅಥವಾ ಗೂಗಲ್ ಲಿಸ್ಟಿಂಗ್ ರಿಸಲ್ಟ್ಸ್ ಅಂತ ನಾವು ಕರಿತೀವಿ. ಸೊ ಈ ಲಿಸ್ಟಿಂಗ್ ಬಂದ್ರೆ ನಮ್ಗೇನ್ ಲಾಭ ಅಂತಂದ್ರೆ, ಸೊ ನಾರ್ಮಲಿ ನಾವು ಮೊಬೈಲ್ ಅಲ್ಲಿ ಏನಾದ್ರೂ ಸರ್ಚ್ ಮಾಡ್ತಿದ್ದಾಗ, ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ಸ್ ಗಳನ್ನ ಸರ್ಚ್ ಮಾಡ್ತಿದ್ದಾಗ, ಸಲೂನ್ಸ್ ಗಳನ್ನ ಸರ್ಚ್ ಮಾಡ್ತಿದ್ದಾಗ, ಅಥವಾ ಯಾವ್ದಾದ್ರು ಸ್ಕಿನ್ ಕೇರ್ ಕ್ಲಿನಿಕ್ ಅನ್ನ ಸರ್ಚ್ ಮಾಡ್ತಿದ್ದಾಗ ನಾವು ನಾರ್ಮಲಿ ಈ ಒಂದು ರಿಸಲ್ಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡೆ ಬೆಸ್ಟ್ ಕ್ಲಿನಿಕ್ ಗಳು ಯಾವ್ದಿದಾವೆ ಅನ್ನೋದನ್ನ ನಾವು ರಿಸರ್ಚ್ ಮಾಡಿ ದೆನ್ ನಾವು ಆ ಒಂದು ಕ್ಲಿನಿಕ್ಗೆ ಹೋಗ್ತೀವಿ. ಸೊ ಅದಕ್ಕೋಸ್ಕರನೇ ಈ ಗೂಗಲ್ ಮೈ ಬಿಸ್ನೆಸ್ ಅನ್ನೋದು ಒಂದು ಬಿಸ್ನೆಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐ ಹೋಪ್ ಗೂಗಲ್ ಮೈ ಬಿಸ್ನೆಸ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಗೂಗಲ್ ಮೈ ಬಿಸ್ನೆಸ್ ಅಂತಂದ್ರೆ ಜಸ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ನಮ್ಗೆ ಈ ರೀತಿ ನಮ್ಮ ಒಂದು ಬಿಸ್ನೆಸ್ ಯಾವ ಲೊಕೇಶನ್ ಅಲ್ಲಿ ಇದೆ ಆ ಲೊಕೇಶನ್ಸ್ ಮತ್ತೆ ನಮ್ಮ ಬಿಸ್ನೆಸ್ಸಿನ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನೇ ನಾವು ಗೂಗಲ್ ಮೈ ಬಿಸ್ನೆಸ್ ಅಂತ ಕರಿತೀವಿ, ಅಥವಾ ಗೂಗಲ್ ಲಿಸ್ಟಿಂಗ್ ಅಂತ ಕೂಡ ನಾವು ಕರಿತೀವಿ. ಸೊ ದೆನ್ ಹಾಗಿದ್ರೆ ಈ ಗೂಗಲ್ ಮೈ ಬಿಸ್ನೆಸ್ ಅನ್ನ ಅಥವಾ ಈ ಗೂಗಲ್ ಲಿಸ್ಟಿಂಗ್ ಗೆ ನಾವು ನಮ್ಮ ಒಂದು ಬಿಸ್ನೆಸ್ ಅನ್ನ ಯಾವ ರೀತಿ ಆಡ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಗೂಗಲ್ ಮೈ ಬಿಸ್ನೆಸ್ ಅಥವಾ ಗೂಗಲ್ ಲಿಸ್ಟಿಂಗ್ ಅನ್ನ ನೀವು ಮಾಡ್ತೀರಾ ಅಂತ ಅಂದ್ರೆ ಫಸ್ಟ್ ನಿಮ್ಮ ಹತ್ರ ಒಂದು ಫಿಸಿಕಲ್ ಬಿಸ್ನೆಸ್ ಇರಬೇಕು. ಸೊ ಫಿಸಿಕಲ್ ಬಿಸ್ನೆಸ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ನಿಮ್ದು ಯಾವ್ದೋ ಒಂದು ಕ್ಲಾತಿಂಗ್ ಬ್ರ್ಯಾಂಡ್ ಇದೆ ಅಂತ ಅಂದಾಗ ಆ ಕ್ಲಾತಿಂಗ್ ಬ್ರ್ಯಾಂಡಿನ ಒಂದು ಶಾಪ್ ಅನ್ನ ನೀವು ಡೆಫಿನೆಟ್ಲಿ ಇಟ್ಟಿರ್ತೀರ, ರೈಟ್? ಅದನ್ನೇ ನಾವು ಫಿಸಿಕಲ್ ಬಿಸ್ನೆಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಹಾಸ್ಪಿಟಲ್ ಇಟ್ಟಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ಅವಾಗ ನಿಮ್ದೊಂದು ಹಾಸ್ಪಿಟಲ್ ಎಲ್ಲೋ ಒಂದ್ ಕಡೆ ಇರ್ಬೇಕಲ್ವಾ? ಸೊ ಗೂಗಲ್ ಮೈ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದಾಗ, ಅಥವಾ ಗೂಗಲ್ ಮೈ ಬಿಸ್ನೆಸ್ಗೆ ನಿಮ್ಮ ಒಂದು ಬಿಸ್ನೆಸ್ ಅನ್ನ ಆಡ್ ಮಾಡ್ತೀರಾ ಅಂತ ಅಂದಾಗ ಡೆಫಿನೆಟ್ಲಿ ನಿಮ್ಮ ಹತ್ರ ಒಂದು ಫಿಸಿಕಲ್ ಬಿಸ್ನೆಸ್ ಅನ್ನೋದು ಇರ್ಲೇಬೇಕು. ಸೊ ನಿಮ್ದು ಫಿಸಿಕಲ್ ಬಿಸ್ನೆಸ್ ಇಲ್ಲ ಅಂತಂದ್ರೆ ದಯವಿಟ್ಟು ಗೂಗಲ್ ಮೈ ಬಿಸ್ನೆಸ್ಗೆ ಕೈ ಹಾಕೋಕ್ ಹೋಗ್ಬೇಡಿ. ಅಂಡ್ ಇನ್ನೊಂದು ನಾನು ಕ್ಲಿಯರ್ ಮಾಡ್ತೀನಿ. ಅಂಡ್ ಜಸ್ಟ್ ಬಿಕಾಸ್ ಓಕೆ ನಾವು ಗೂಗಲ್ ಮೈ ಬಿಸ್ನೆಸ್ ಬಂದು ನಮ್ಮ ಒಂದು ಬಿಸ್ನೆಸ್ ಅನ್ನ ಆಡ್ ಮಾಡಿದ ತಕ್ಷಣ ಸೊ ಯಾರಾದ್ರೂ ಸರ್ಚ್ ಮಾಡಿದ್ರೆ ಡೆಫಿನೆಟ್ಲಿ ನನ್ನ ಒಂದು ಬಿಸ್ನೆಸ್ ಇಲ್ಲಿ ಕಾಣುತ್ತೆ ಅಲ್ವಾ, ಸೊ ನನಗೆ ಬಿಸ್ನೆಸ್ ಆಗುತ್ತೆ ಅಲ್ವಾ ಅನ್ನೋ ಒಂದು ರೂಲ್ ಅಥವಾ ಒಂದು ಥಾಟ್ ಪ್ರೋಸೆಸ್ ನಿಮ್ಮಲ್ಲಿ ಬರ್ಬೋದು. ಎಸ್, ಅದು ಕೂಡ ಒಂದು. ಬಟ್ ದಯವಿಟ್ಟು ಕಂಪ್ಲೀಟ್ ಆಗಿ ಗೂಗಲ್ ಮೈ ಬಿಸ್ನೆಸ್ ಮೇಲೇನೆ ಡಿಪೆಂಡ್ ಆಗೋಕ್ ಹೋಗ್ಬೇಡಿ. ಬಿಕಾಸ್ ಲಕ್ಷಾಂತರ ಜನ ಗೂಗಲ್ ಮೈ ಬಿಸ್ನೆಸ್ ಅಲ್ಲಿ ಅವರ ಬಿಸ್ನೆಸ್ ಅನ್ನ ಆಡ್ ಮಾಡಿರ್ತಾರೆ. ಅಂಡ್ ಸ್ವಲ್ಪ ಏನಾದ್ರೂ ವೆರಿಫಿಕೇಶನ್ ಅಲ್ಲಿ ಏನಾದ್ರೂ ಸ್ವಲ್ಪ ಹಿಂದೆ ಮುಂದೆ ಆದ್ರೆ ಗೂಗಲ್ ಅವರು ತಮ್ಮ ಲಿಸ್ಟ್ ಇಂದ ನಿಮ್ಮ ಒಂದು ಬಿಸ್ನೆಸ್ ಅನ್ನ ತೆಗೆದು ಹೊರಗಿಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು SEO ಅಂಡ್ ದೆನ್ ಗೂಗಲ್ ಆಡ್ಸ್ ರನ್ ಮಾಡ್ತಿದ್ರೆ ಗೂಗಲ್ ಆಡ್ಸ್, ಸೊ ಎಲ್ಲದನ್ನು ಇಟ್ಕೊಂಡು ದೆನ್ ಈ ಗೂಗಲ್ ಮೈ ಬಿಸ್ನೆಸ್ಗೆ ನಿಮ್ಮ ಒಂದು ಬಿಸ್ನೆಸ್ ಅನ್ನ ಆಡ್ ಮಾಡಿ. ಸೊ ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ. ಓಕೆ, ಸೊ ನಾವು ಆಗಿದ್ರೆ ಈ ಗೂಗಲ್ ಮೈ ಬಿಸ್ನೆಸ್ಗೆ ನಾವು ಯಾವ ರೀತಿ ನಮ್ಮ ಒಂದು ಬಿಸ್ನೆಸ್ ಅನ್ನ ಆಡ್ ಮಾಡ್ಬೇಕು? ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ನೀವು ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗಿ ಜಸ್ಟ್ ಸರ್ಚ್ ಮಾಡಿ ಗೂಗಲ್ ಮೈ ಬಿಸ್ನೆಸ್, ರೈಟ್? ಸೊ ಗೂಗಲ್ ಮೈ ಬಿಸ್ನೆಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಫಸ್ಟ್ ಒಂದು ವೆಬ್ಸೈಟ್ ಬರುತ್ತೆ. ಆ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿ. ಸೊ ಆ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿದಾದ್ಮೇಲೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಸ್ಟಾರ್ಟ್ ನೌ ಅನ್ನೋ ಬಟನ್ ಕಾಣ್ತಿದೆ ಅಲ್ವಾ, ಈ ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಕನ್ಫರ್ಮ್ ಬಿಸ್ನೆಸ್ ಅನ್ನ ಕೇಳುತ್ತೆ. ಆಸ್ ಆಫ್ ನೌ ನಂದು ಆಲ್ರೆಡಿ ಒಂದು ಬಿಸ್ನೆಸ್ ಇರೋದ್ರಿಂದ ನಂದು ಬಿಸ್ನೆಸ್ ಅನ್ನ ಇಲ್ಲಿ ತೋರಿಸ್ತಿದೆ. ಬಟ್ ನಿಮಗೆ ಈ ರೀತಿ ಬರೋದಿಲ್ಲ. ಜಸ್ಟ್ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ರೈಟ್? ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನಿಮ್ಮ ಒಂದು ಬಿಸ್ನೆಸ್ ನೇಮ್ ಅನ್ನ ಕೊಡ್ಬೇಕು. ಸೊ ಮೇಕ್ ಶೋರ್ ನಿಮ್ಮ ಬಿಸ್ನೆಸ್ ನೇಮ್ ಯಾವಾಗ್ಲೂ ನಿಮ್ಮ ಒಂದು ಶಾಪ್ ನೇಮ್ ಏನಿರುತ್ತೆ ಅಲ್ವಾ ಆ ನೇಮ್ ಅನ್ನೇ ಕೊಡ್ಬೇಕು. ಓಕೆ, ಸೊ ಆಸ್ ಆಫ್ ನಾವು ನಂದು ಆನ್ಲೈನ್ ಸರ್ವಿಸ್ ಇರೋದ್ರಿಂದ ಸೊ ನಾನು ಲೆಟ್ ಮಿ ಟೇಕ್ DMTK ಆನ್ಲೈನ್ ಅಂತ ಇಲ್ಲಿ ಸರ್ಚ್ ಮಾಡ್ತೀನಿ, ರೈಟ್? DMTK ಆನ್ಲೈನ್ ನಂದು, ಬಿಕಾಸ್ ನಂದು ಆನ್ಲೈನ್ ಸರ್ವಿಸ್ ಇರೋದ್ರಿಂದ.
ಬಟ್ ನೀವು ಕೊಡ್ತಿರ್ಬೇಕಾದ್ರೆ ಮೇಕ್ ಶೋರ್ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಒಂದು ಶಾಪ್, ನಿಮ್ಮ ಅಂಗಡಿ ಯಾವ ನೇಮ್ ಅಲ್ಲಿ ಇರುತ್ತೋ ಆ ನೇಮ್ ಅನ್ನೇ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ಸ್ವಾತಿ ಕ್ಲಿನಿಕ್ ಅಂತ ಅಂದ್ರೆ ನೀವಿಲ್ಲಿ ಸ್ವಾತಿ ಕ್ಲಿನಿಕ್ ಅಂತಾನೆ ಎಂಟರ್ ಮಾಡ್ಬೇಕು. ಸೊ ದೆನ್ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಿಸ್ನೆಸ್ ಕ್ಯಾಟಗರಿ. ಇಫ್ ಇನ್ ಕೇಸ್ ನಿಮ್ದು ಹೆಲ್ತ್ ಆಗಿದ್ರೆ ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ಹೆಲ್ತ್ ಅಂತ ಬರುತ್ತೆ. ಓಕೆ, ಸೊ ಹೆಲ್ತ್ ಅಂತ ಸರ್ಚ್ ಮಾಡಿದಾಗ ಹೆಲ್ತ್ ಅಂತ ಬರುತ್ತೆ. ಓಕೆ, ಸೊ ಬ್ಯೂಟಿ ಅಂತ ಸರ್ಚ್ ಮಾಡಿದ್ರೆ ಬ್ಯೂಟಿ ಅಂತ ಬರುತ್ತೆ. ಸೊ ನಂದು ಎಜುಕೇಶನ್ ಆಗಿರೋದ್ರಿಂದ ನಾನು ಎಜುಕೇಶನ್ ಅಂತ ಸರ್ಚ್ ಮಾಡ್ತೀನಿ, ರೈಟ್. ಸೊ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಲೊಕೇಶನ್ ಅನ್ನ ಆಡ್ ಮಾಡೋಕೆ ಕೇಳುತ್ತೆ. ಅಂತ ಅಂದ್ರೆ ಸಿ ಇಲ್ಲಿ, ಡು ಯು ವಾಂಟ್ ಟು ಆಡ್ ಎ ಲೊಕೇಶನ್ ಕಸ್ಟಮರ್ಸ್ ಕೆನ್ ವಿಸಿಟ್ ಲೈಕ್ ಎ ಸ್ಟೋರ್ ಆರ್ ಆಫೀಸ್. ಇಫ್ ಇನ್ ಕೇಸ್ ನಿಮ್ದು ಸ್ಟೋರು, ಆಫೀಸು ಅಥವಾ ಹಾಸ್ಪಿಟಲ್ ಜನರು ಬಂದು ವಿಸಿಟ್ ಮಾಡಬಹುದು ಅನ್ನೋ ಆಗಿದ್ರೆ ನೀವು ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲ ವಿಸಿಟ್ ಮಾಡಕ್ ಆಗೋದಿಲ್ಲ ಅಂತಂದ್ರೆ ನೋ ಅಂತ ಕ್ಲಿಕ್ ಮಾಡಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಗೂಗಲ್ ಮೈ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಅವ್ರು ವಿಸಿಟ್ ಮಾಡಕ್ ಅಂತಾನೆ ನೋಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಅಗೇನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಅಡ್ರೆಸ್ ಅನ್ನ ಕೇಳುತ್ತೆ. ನೀವು ನಿಮ್ಮ ಒಂದು ಶಾಪ್ ಅಡ್ರೆಸ್ ಅನ್ನ ಕೊಡ್ಬೇಕಾಗುತ್ತೆ. ಅಂತಂದ್ರೆ ನಿಮ್ಮ ಒಂದು ಸ್ಟೋರ್ ಎಲ್ಲಿ ಲೊಕೇಟ್ ಆಗಿರುತ್ತೆ ಅಥವಾ ನಿಮ್ಮ ಒಂದು ಹಾಸ್ಪಿಟಲ್ ಎಲ್ಲಿ ಲೊಕೇಟ್ ಆಗಿರುತ್ತೆ ಆ ಒಂದು ಅಡ್ರೆಸ್ ಅನ್ನೇ ಕೊಡ್ಬೇಕಾಗುತ್ತೆ. ಸೊ ಇಲ್ಲಿ ನಾನು ಜಸ್ಟ್ ಒಂದು ಡೆಮೋ ಅಡ್ರೆಸ್ ಅನ್ನ ನಾನು ಕೊಡ್ತೀನಿ. ಸ್ಟ್ರೀಟ್ ಅಡ್ರೆಸ್ ಲೆಟ್ ಮಿ ಟೇಕ್ ಸಿದ್ದೇಶ್ವರ ಸರ್ಕಲ್. Here, this one. ರೈಟ್, ಸಿಟಿ ಲೆಟ್ ಮಿ ಟೇಕ್ ತುಮಕೂರು. ನಾನು ಇಲ್ಲಿ ಡಮ್ಮಿ ಅಡ್ರೆಸ್ ಅನ್ನ ಕೊಡ್ತಿದ್ದೀನಿ. ಮೇಕ್ ಶೋರ್ ನೀವು ಕೊಡ್ಬೇಕಾದ್ರೆ ನೀವು ಒರಿಜಿನಲ್ ಅಡ್ರೆಸ್ ಅನ್ನೇ ಕೊಡ್ಬೇಕಾಗುತ್ತೆ. ಸೊ ದೆನ್ ಪಿನ್ ಕೋಡ್ ಅನ್ನ ನೀವು ಆಡ್ ಮಾಡಬೇಕು, ರೈಟ್ ಪಿನ್ ಕೋಡ್ ಅನ್ನ. ದೆನ್ ಮೇಕ್ ಶೋರ್ ಸ್ಟೇಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಸ್ಟೇಟ್ ಅಲ್ಲಿ ನಿಮ್ಮ ಸ್ಟೋರ್ ಇದೆ. ಸೊ ನಂದು ಕರ್ನಾಟಕ ಆಗಿರೋದ್ರಿಂದ ನಾನು ಕರ್ನಾಟಕನ ಚೂಸ್ ಮಾಡ್ಕೊಂತೀನಿ. ಇಫ್ ಇನ್ ಕೇಸ್ ನಿಮ್ದು ಹೈದರಾಬಾದ್, ತಮಿಳ್ನಾಡು ಈ ರೀತಿ ಇದ್ರೆ ನೀವು ಬೇರೆ ಬೇರೆ ಚೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ಲೇಸ್ ಯುವರ್ ಪಿನ್ ಅಂತಂದ್ರೆ ನಿಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ ಅದನ್ನ ಇಲ್ಲಿ ಪಿನ್ ಮಾಡಿರುತ್ತೆ. ಸೊ ಆಲ್ರೆಡಿ ನಾನು ತುಮಕೂರು ಅಂತ ಕೊಟ್ಟಿರೋದಕ್ಕೆ ಸಿ ಇಲ್ಲಿ ತುಮಕೂರು ಅಂತ ಇದೆ. ಸೊ ಅದಾದ್ಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಿ ಇಲ್ಲಿ, ಡು ಯು ಪ್ರೊವೈಡ್ ಎ ಡೆಲಿವರೀಸ್ ಆರ್ ಹೋಮ್ ಅಂಡ್ ಆಫೀಸ್ ವಿಸಿಟ್ಸ್. ಸೊ ಇದು ಬೇಸಿಕಲಿ ಏನಪ್ಪಾ ಅಂತಂದ್ರೆ ಇಫ್ ಇನ್ ಕೇಸ್ ನೀವೇನಾದ್ರೂ ಡೆಲಿವರೀಸ್ ಮಾಡ್ತಿದ್ರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾವು ಯಾವ ಒಂದು ಪ್ಲೇಸ್ಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ದು ಯಾವ್ದೋ ಒಂದು ಕ್ಯಾಟರಿಂಗ್ ಸರ್ವಿಸ್ ಇದೆ ಅಂತ ಅನ್ಕೊಳ್ಳಿ, ಕೇಟರಿಂಗ್ ಸರ್ವಿಸ್. ಸೊ ನೀವು ಎಷ್ಟು ಇಫ್ ಇನ್ ಕೇಸ್ ಡೆಲಿವರೀಸ್ ಗಳನ್ನ, ಹೋಮ್ ಟು ಹೋಮ್ ಡೆಲಿವರೀಸ್ ಗಳನ್ನ ಕೊಡ್ತೀರಾ ಅಂಡ್ ಅವರು ನಿಮ್ಮ ಸ್ಟೋರಿಗೆ ವಿಸಿಟ್ ಮಾಡ್ಬೋದು. ಈ ರೀತಿ ಟೈಮ್ ಅಲ್ಲಿ ನೀವು ಎಸ್ ಅಥವಾ ನೋ ಅಂತ ನೀವು ಕೊಡ್ಬೇಕಾಗುತ್ತೆ. ಸೊ ಅದನ್ನೇ ಇಲ್ಲಿ ಕೇಳ್ತಿದೆ. ಇಫ್ ಇನ್ ಕೇಸ್ ನೀವು ಡೆಲಿವರೀಸ್ ಏನಾದ್ರು ಮಾಡ್ತೀರಾ ಅಂತ ಅಂದ್ರೆ ಎಸ್, ಇಲ್ಲ ನೀವು ಮಾಡಲ್ಲ ಅಂತ ಅಂದ್ರೆ ನೋ. ಓಕೆ, ಸೊ ದೆನ್ ನೆಕ್ಸ್ಟ್, ಅದಾದ್ಮೇಲೆ ಆಡ್ ದ ಏರಿಯಾಸ್ ಯು ಸರ್ವ್ ಅಂತಂದ್ರೆ ಸಿ ಇವಾಗ ಅಲ್ಲಿ ನಾನು ಡೆಲಿವರೀಸ್ಗೆ ಎಸ್ ಅಂತ ಕೊಟ್ಟಿದ್ದೀನಿ. ಸೊ ಹಾಗಿದ್ರೆ ಯಾವ ಯಾವ ಏರಿಯಾಸ್ ಗಳಿಗೆ ನೀವು ಡೆಲಿವರೀಸ್ ಅನ್ನ ಕೊಡ್ತೀರಾ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ತುಮಕೂರು ಅಂತ ಅಂದಾಗ ನಾನು ಹೋಲ್ ತುಮಕೂರಿಗೆ ಕೊಡ್ತೀನಿ ಅಂತ ಅಂದ್ರೆ ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಇಲ್ಲ ಅಂತಂದ್ರೆ ತುಮಕೂರಲ್ಲೇ ಸರ್ಟೆನ್ ಏರಿಯಾಸ್ ಗಳಿಗೆ ನಾನು ಕೊಡ್ತೀನಿ ಅಂತಂದ್ರೆ ನೀವು ಅದನ್ನ ಕೂಡ ಇಲ್ಲಿ ಎಂಟರ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಬಟ್ ನೀವು ಮಾಡ್ತಿರ್ಬೇಕಾದ್ರೆ ನೀವು ಏರಿಯಾಸ್ ಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸಿ ಈ ರೀತಿ ಬರುತ್ತೆ, ಸಿದ್ದೇಶ್ವರ, ಮಹಾರಾಷ್ಟ್ರ, ಲೈಕ್ ಈ ರೀತಿ ನೀವು ಏರಿಯಾಸ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಆಸ್ ಆಫ್ ನಾವು ಸ್ಕಿಪ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಮೇಕ್ ಶೋರ್ ಇಲ್ಲಿ ನಿಮ್ಮ ನಂಬರ್ ಅನ್ನ ಕೇಳುತ್ತೆ. ನಿಮ್ಮ ನಂಬರ್ ಅನ್ನ ನೀವು ಕೊಡ್ಬೇಕಾಗುತ್ತೆ. ಸೊ ಗೂಗಲ್ ಮೈ ಬಿಸ್ನೆಸ್ ಅಲ್ಲಿ ಯಾರಾದ್ರೂ ಬಂದು ಸರ್ಚ್ ಮಾಡಿದಾಗ ನಿಮ್ಮ ನಂಬರ್ ಡಿಸ್ಪ್ಲೇ ಆಗುತ್ತೆ. ಸೊ ಅವರು ಫೋನ್ ಕಾಲ್ ಮೂಲಕ ಕೂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ದೆನ್ ವೆಬ್ಸೈಟ್, ನಿಮ್ದು ಅಫಿಷಿಯಲ್ ವೆಬ್ಸೈಟ್ ಇದ್ರೆ ನೀವು ನಿಮ್ಮ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೂಡ ನೀವು ಕೊಡ್ಬೋದು. ಸೊ ಆಸ್ ಆಫ್ ನಾವು ನಾನು ಇಲ್ಲಿ ನನ್ನ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೊಡ್ತೀನಿ.
ಸೊ ನಾನಿಲ್ಲಿ ನನ್ನ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಅನ್ನ ಕೊಡ್ತೀನಿ. ಸೊ ನೀವು ನಿಮ್ಮ ಒಂದು ಬಿಸ್ನೆಸ್ಸಿನ ವೆಬ್ಸೈಟ್ ಇದ್ರೆ ನೀವು ಇಲ್ಲಿ ಕೊಡ್ಬೋದು. ಸೊ ಆಸ್ ಆಫ್ ನಾವು ಇಲ್ಲಿ ಆಪ್ಷನಲ್ ಅಂತ ತೋರಿಸ್ತಿದೆ. ಆಪ್ಷನಲ್ ಅಂತಂದ್ರೆ 100% ನೀವು ನಿಮ್ಮ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೊಡ್ಲೇಬೇಕು ಅನ್ನೋ ಯಾವ ಒಂದು ರೂಲು ಇಲ್ಲ, ಬಟ್ ಇದ್ರೆ ಒಳ್ಳೇದು. ಓಕೆ, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದು ವೆರಿಫಿಕೇಶನ್ ಅನ್ನ ಗೂಗಲ್ ಕೇಳುತ್ತೆ. ಸೊ ಹಂಗಂದ್ರೆ ನಾನು ಹೆಂಗೆ ನಂಬೇಕು ಇದು ನಿಮ್ದೇ ಬಿಸ್ನೆಸ್ ಅಂತ ಹೆಂಗ್ ನಂಬೇಕು? ಸೊ ನನಗೆ ವೆರಿಫೈ ಮಾಡಿ, ನೀವು ಕನ್ಫರ್ಮ್ ಮಾಡಿ ಇದು ನಿಮ್ದೇ ಬಿಸ್ನೆಸ್ ಅಂತ ನೀವು ಕನ್ಫರ್ಮ್ ಮಾಡ್ಬೇಕು ಅಂತ ಹೇಳುತ್ತೆ. ಸೊ ಇಲ್ಲಿ 3 ರೀತಿಯಾದಂತ ವೆರಿಫಿಕೇಶನ್ ಸ್ಟೆಪ್ಸ್ ಇರುತ್ತೆ ಅಥವಾ ಟೈಪ್ಸ್ ಇರುತ್ತೆ. ನೀವು ಯಾವ್ದನ್ ಬೇಕೋ ಅದನ್ನ ಚೂಸ್ ಮಾಡ್ಕೋಬಹುದು. ಆಸ್ ಆಫ್ ನಾವು ಇಮೇಲ್ ಕೋಡ್ ಬೇಕು ಅಂತಂದ್ರೆ ಇಮೇಲ್ ಕೋಡ್, ಅಥವಾ ಬಿಸ್ನೆಸ್ ವಿಡಿಯೋ ಬೇಕು ಅಂದ್ರೆ ಬಿಸ್ನೆಸ್ ವಿಡಿಯೋ, ಫೋನ್ ಕೋಡ್ ಬೇಕು ಅಂತಂದ್ರೆ ಫೋನ್ ಕೋಡ್. ಆಸ್ ಆಫ್ ನಾನು ಫೋನ್ ನಂಬರ್ ಕೊಟ್ಟಿದ್ದೀನಿ, ಸೊ ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಫೋನ್ ಕೋಡ್ ಅನ್ನೇ ನಾನು ತಗೋತೀನಿ. ಸೊ ಇಲ್ಲಿ 3 ಆಪ್ಷನ್ಸ್ ಗಳು ಕೂಡ ಇರ್ತವೆ. ಸೊ ನೀವು ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು. ಸೊ ಇಲ್ಲಿ 3 ಆಪ್ಷನ್ಸ್ ಅಂತ ಇರುತ್ತೆ, ಚೆಕ್ ಮಾಡ್ಕೋಬೇಕು. ಸೊ ಆಫ್ಟರ್ ದಟ್ ಇಲ್ಲ ನಾನು ಇವಾಗ ವೆರಿಫೈ ಮಾಡೋದಿಲ್ಲ, ಅಂಡ್ ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ವೆರಿಫೈ ಮಾಡ್ತೀನಿ ಅಂತಂದ್ರೆ ವೆರಿಫೈ ಲೇಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಆಸ್ ಆಫ್ ನಾವು ಇವಾಗ ನನ್ನ ಕಡೆ ನನ್ನ ಫೋನ್ ಇಲ್ಲ, ಸೊ ಅದಕ್ಕೋಸ್ಕರ ನಾನು ವೆರಿಫೈ ಲೇಟರ್ ಮೇಲೆ ಕೊಡ್ತೀನಿ. ಸೊ ಮೇಕ್ ಶೋರ್ ನೀವು ಈ ಸ್ಟೆಪ್ಸ್ ಅಲ್ಲೇ ವೆರಿಫೈ ಮಾಡಿದ್ರೆ ಒಳ್ಳೇದು. ಸೊ ನಾನು ವೆರಿಫೈ ಲೇಟರ್, ಸೊ ದೆನ್ ವೆರಿಫೈ ಲೇಟರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ಗೆ ಒಂದು ಇಂಟರ್ಫೇಸ್ ಬರುತ್ತೆ. ಆರ್ ಎಸ್ ನೀವು ವೆರಿಫೈ ಮಾಡಿದ್ರು ಕೂಡ ನಿಮ್ಗೆ ಇದೇ ರೀತಿಯಾದಂತ ಇಂಟರ್ಫೇಸ್ ಬರುತ್ತೆ, ಯಾವುದೇ ರೀತಿಯಾದಂತ ಚೇಂಜಸ್ ಆಗೋದಿಲ್ಲ. ಸೊ ಇಲ್ಲೇನ್ ಕೇಳ್ತಿದೆ ಅಂತಂದ್ರೆ ನಿಮ್ಮ ಪ್ರೊಫೈಲ್ ಅನ್ನ ಕಸ್ಟಮೈಸ್ ಮಾಡಿ ಅಂತ. ಅಂದ್ರೆ ನಿಮ್ಮ ಬಿಸ್ನೆಸ್ ಎಷ್ಟು ಗಂಟೆವರೆಗೂ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಓಪನ್ ಆಗಿರುತ್ತೆ, ಸೊ ಅದನ್ನ ನೀವು ಇಲ್ಲಿ ಸೆಟ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ವೀಕ್ಲಿ 7 ಡೇಸ್ ಬರುತ್ತೆ ಅಲ್ವಾ, ಆ 7 ಡೇಸ್ಗಳು ಕೂಡ ಇಲ್ಲಿ ಇರ್ತವೆ. ಸೊ ಸಂಡೇ ಕ್ಲೋಸ್ಡ್ ಇರುತ್ತೆ ಅಂತಂದ್ರೆ ನೀವು ಇಡ್ಬೋದು, ಮಂಡೇ ಓಪನ್ ಇರುತ್ತೆ ಅಂತಂದ್ರೆ ಓಪನ್. ಸೊ ಓಪನ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಮಾರ್ನಿಂಗ್ 10:30 ಇಂದ ನೈಟ್ 9:30 ವರೆಗೂ ಓಪನ್ ಇರುತ್ತೆ. ಯಾವುದೋ ಒಂದು ಸ್ಟೋರ್, ಜಸ್ಟ್ ನಿಮ್ಗೆ ಹೇಳ್ತಿರೋದಷ್ಟು. 10:30 ಇಂದ ನೈಟ್ 9:30 ವರೆಗೂ ನನ್ನ ಒಂದು ಶಾಪ್ ಓಪನ್ ಇರುತ್ತೆ, ರೈಟ್? ಸೊ ಎಲ್ಲದಕ್ಕೂ ನೀವು ಹಂಗೆ ಮಾಡ್ತೀರಾ ಅಂತಂದ್ರೆ ಸೇಮ್ ಎಲ್ಲದಕ್ಕೂ ನೀವು ಹಂಗೆ ಕೂಡ ಮಾಡ್ಕೊಂತ ಹೋಗ್ಬೋದು. ಆಸ್ ಆಫ್ ನಾವು ನಾನಿಲ್ಲಿ ಕಾಪಿ ಪೇಸ್ಟ್ ಮಾಡ್ತಿದ್ದೀನಿ. ರೈಟ್, ಸೊ ವೆನ್ಸ್ಡೇ ಸೇಮ್ 24 hours ಓಪನ್ ಇರ್ತೀರಾ ಅಂತಂದ್ರೆ 24 hours ಅಂತ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಸಿ ಇಲ್ಲಿ 24 hours ಅಂತ ಇರುತ್ತೆ. ಸೊ ನಾನಿಲ್ಲಿ 24 hours ಅಂತಾನೆ ಕೊಡ್ಕೊಂತ ಹೋಗ್ತೀನಿ. ಸೊ ನೀವು ಒಂದೊಂದ್ ದಿನ ಒಂದೊಂದು ತರ ಏನಾದ್ರೂ ಟೈಮಿಂಗ್ಸ್ ಇರ್ತವೆ ಅಂತ ಅಂದಾಗ ನೀವು ಅದನ್ನ ಇಲ್ಲಿ ಸೆಟ್ ಮಾಡ್ಕೋಬಹುದು. ಸೊ ಇಲ್ಲಿ ನೀವು ನೋಡಿದ್ರೆ ಸಂಡೇ ಆಫ್ ಇರುತ್ತೆ. ಸೊ ಸಂಡೇ ನನ್ನ ಸ್ಟೋರ್ ಓಪನ್ ಇರೋದಿಲ್ಲ. ಅಂಡ್ ಮಂಡೇ 10:30 ಇಂದ ನೈಟ್ 10:30 ವರೆಗೂ ಓಪನ್ ಇರುತ್ತೆ. ಟ್ಯೂಸ್ಡೇನು ಸೇಮ್. ಇನ್ ರಿಮೈನಿಂಗ್ 4 days 24 hours ನಾನು ಓಪನ್ ಮಾಡಿರ್ತೀನಿ. ಸೊ ಈ ರೀತಿ ನೀವು ಇಲ್ಲಿ ಕಸ್ಟಮೈಸ್ ಅನ್ನ ಮಾಡ್ಕೋಬೇಕಾಗುತ್ತೆ, ರೈಟ್? ಆಫ್ಟರ್ ದಟ್ ಎಲ್ಲಾನು ನೀವು ಸೆಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಬಿಸ್ನೆಸ್ಸಿನ ಡಿಸ್ಕ್ರಿಪ್ಷನ್ ಏನಿರುತ್ತೆ ಅಂತಂದ್ರೆ ನಿಮ್ಮ ಬಿಸ್ನೆಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅದನ್ನ ನೀವು ಇಲ್ಲಿ ಆಡ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲ ಅಂತಂದ್ರೆ ಈ ಒಂದು ಪ್ರೋಸೆಸ್ ಅನ್ನ ಸ್ಕಿಪ್ ಮಾಡ್ತೀರಾ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಸೊ ಮೇಕ್ ಶೋರ್ ಯಾವಾಗ್ಲೇ ಆಗ್ಲಿ ನಿಮ್ಮ ಒಂದು ಬಿಸ್ನೆಸ್ಸಿನ ಡಿಸ್ಕ್ರಿಪ್ಷನ್ ಏನಿರುತ್ತೆ ಅಥವಾ ನಿಮ್ಮ ಬಿಸ್ನೆಸ್ ಏನ್ರ ಮೇಲೆ ಇರುತ್ತೆ ಅಲ್ವಾ, ಅದನ್ನ ಇಲ್ಲಿ ಆಡ್ ಮಾಡಿ. ಸೊ ಆಸ್ ಆಫ್ ನಾವು ನಾನು ಇಲ್ಲಿ ಸ್ಕಿಪ್ ಮಾಡ್ತಿದ್ದೀನಿ, ಬಟ್ ನೀವು ಆಡ್ ಮಾಡಿದ್ರೆ ಒಳ್ಳೇದು. ಸ್ಕಿಪ್. ಸೊ ದೆನ್ ಆಡ್ ಸ್ಟೋರ್ ಫ್ರಂಟ್ ಫೋಟೋಸ್. ಸೊ ಲೈಕ್ ಥಂಬ್ನೇಲ್ ತರ ಇಲ್ಲಿ ಕೇಳುತ್ತೆ. ಸೊ ಇಮೇಜಸ್ ಗಳನ್ನ ಆಡ್ ಮಾಡಿ. ಸೊ ನಾನಿಲ್ಲಿ ಕೆಲವು ಡಮ್ಮಿ ಇಮೇಜಸ್ ಗಳನ್ನ ಆಡ್ ಮಾಡ್ತೀನಿ. ಸೊ ನೀವು ಯಾವಾಗ್ಲೇ ಇಮೇಜಸ್ ಗಳನ್ನ ಆಡ್ ಮಾಡಿದ್ರು ನಿಮ್ಮ ಸ್ಟೋರಿನ ಇಮೇಜಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ರಿವ್ಯೂಗಳ ಇಮೇಜಸ್ ಆಗಿರ್ಬೋದು ಅಥವಾ ನಿಮ್ಮ ಇಮೇಜಸ್ ಗಳಾಗಿರ್ಬೋದು, ಸೊ ರಿಲೇಟೆಡ್ ನಿಮ್ಮ ಬಿಸ್ನೆಸ್ ಗೆ ರಿಲೇಟೆಡ್ ಆದಂತ ಇಮೇಜಸ್ ಗಳನ್ನ ನೀವು ಆಡ್ ಮಾಡ್ಬೇಕಾಗುತ್ತೆ. ಸೊ ಈ ಒಂದು ಇಮೇಜ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದ್ರೆ ಥಂಬ್ನೇಲ್ ತರ, ಯೂಟ್ಯೂಬ್ ಅಲ್ಲಿ ನಾವು ಥಂಬ್ನೇಲ್ ನೋಡ್ತೀವಿ ಅಲ್ವಾ,
ಆ ರೀತಿ. ಸೊ ನಿಮ್ಗೆ ಈಗ ಕ್ಲಿಯರ್ ಆಗಿ ತೋರಿಸ್ಬೇಕು ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ರೀತಿ ಇಮೇಜಸ್ ಆಗಿ ಈ ಒಂದು ಇಮೇಜ್ ವರ್ಕ್ ಆಗುತ್ತೆ. ಓಕೆ, ಸೊ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಡ್ ಫೋಟೋಸ್ ಆಫ್ ಯುವರ್ ಬಿಸ್ನೆಸ್. ಸೊ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಬಿಸ್ನೆಸ್ ಗೆ ರಿಲೇಟೆಡ್ ಆದಂತ ಇಮೇಜಸ್ ಗಳನ್ನ ನೀವು ಇಲ್ಲಿ ಆಡ್ ಮಾಡ್ಬೇಕು. ಅದು ನಿಮ್ಮ ಸ್ಟೋರ್ ಇಮೇಜ್ ಆಗಿರ್ಬೋದು, ನಿಮ್ ಇಮೇಜ್ ಆಗಿರ್ಬೋದು, ನಿಮ್ ಸ್ಟೂಡೆಂಟ್ಸ್ ಇಮೇಜ್ ಆಗಿರ್ಬೋದು, ನಿಮ್ ಇನ್ಸ್ಟಿಟ್ಯೂಷನ್ ಇಮೇಜ್ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಒಟ್ಟು ನಿಮ್ಮ ಬಿಸ್ನೆಸ್ ಗೆ ರಿಲೇಟೆಡ್ ಆಗಿರ್ಬೇಕು, ನಿಮ್ಮ ಬಿಸ್ನೆಸ್ ಇಮೇಜಸ್ ಗಳೇ ಆಗಿರ್ಬೋದು. ಸೊ ಆಲ್ಮೋಸ್ಟ್ ನೀವು 10 to 15 ಇಮೇಜಸ್ ಗಳನ್ನ ಕೂಡ ನೀವು ಆಡ್ ಮಾಡ್ಬೋದು. ಸೊ ಆಸ್ ಆಫ್ ನಾವು ನಾನು ನಿಮಗೋಸ್ಕರ ಕೆಲವು ಇಮೇಜಸ್ ಗಳನ್ನ ನಾನು ಇಲ್ಲಿ ಆಡ್ ಮಾಡ್ತೀನಿ. ಓಕೆ, ಸೊ ಆಡ್ ಫೋಟೋ. Add photo. ಸೊ ಆಸ್ ಆಫ್ ನಾವು ನಾನು ಇಲ್ಲಿ 2 ಫೋಟೋಸ್ ಗಳನ್ನ ಆಡ್ ಮಾಡಿದೀನಿ. ಸೊ ನಿಮ್ಮ ಹತ್ರ ಎಷ್ಟು ಫೋಟೋಸ್ ಇರುತ್ತೋ ಅಷ್ಟು ಫೋಟೋನೇ ನೀವು ಆಡ್ ಮಾಡ್ಕೋಬಹುದು. ಸೊ ಆಸ್ ಆಫ್ ನಾವು ನಾನು 2 ಆಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನ್ ಕೇಳುತ್ತಪ್ಪ ಅಂತಂದ್ರೆ ನೀವು ಆಡ್ಸ್ ಏನಾದ್ರು ರನ್ ಮಾಡಕ್ ಇಷ್ಟಪಡ್ತೀರಾ, ಸೊ ಅದಕ್ಕೆ ಕ್ರೆಡಿಟ್ ಅಂತ ಸಿಗುತ್ತೆ. ಸೊ ನೀವು ಇಷ್ಟ ಅಮೌಂಟ್ ಅನ್ನ ಪೇ ಮಾಡಿದ್ರೆ ಅವ್ರು ಇಷ್ಟ ಅಮೌಂಟ್ ಅಂತ ಕ್ರೆಡಿಟ್ ಅನ್ನ ಕೊಡ್ತಾರೆ. ಸೊ ಆಸ್ ಆಫ್ ನಾವು ಸ್ಕಿಪ್ ಮಾಡಿ, ಬಿಕಾಸ್ ನಾವು ಗೂಗಲ್ ಆಡ್ಸ್ ಕಲಿಯೋದ್ರಿಂದ ಇದ್ರ ನೆಸೆಸಿಟಿ ನಮಗೆ ಇರೋದಿಲ್ಲ. ಸೊ ಸ್ಕಿಪ್ ಮಾಡಿ. ಸೊ ಸ್ಕಿಪ್ ಮಾಡಿದಾದ್ಮೇಲೆ ಅಗೇನ್ ಇದು ಇಮೇಲ್ ಏನು ಕೇಳುತ್ತೆ, ಇದನ್ನು ಕೂಡ ಸ್ಕಿಪ್ ಮಾಡಿ. ಓಕೆ, ಸೊ ಸ್ಕಿಪ್. ಸೊ ದೆನ್ ಯುವರ್ ಎಡಿಟ್ಸ್ ವಿಲ್ ಬಿ ವಿಸಿಬಲ್ ಒನ್ಸ್ ಯು ಆರ್ ವೆರಿಫೈಡ್. ಸೊ ನಾನು ಆಗ್ಲೇ ವೆರಿಫೈ ಮಾಡ್ಲಿಲ್ಲ, ನನ್ನ ಮೊಬೈಲ್ ಫೋನ್ ಇಲ್ಲ ಅಂತ ನಾನು ವೆರಿಫೈ ಮಾಡ್ಲಿಲ್ಲ. ಸೊ ಇವಾಗ್ಲೂ ಕೂಡ ನನ್ನ ಹತ್ರ ಮೊಬೈಲ್ ಫೋನ್ ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ಸೊ ಹಾಗಾಗಿ ನಾನು ವೆರಿಫೈ ಮಾಡ್ತಿಲ್ಲ. ಸೊ ಈ ಕಂಟಿನ್ಯೂ ಮೇಲೆ ನೀವು ಏನಾದ್ರೂ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಬಿಸ್ನೆಸ್ ಈ ರೀತಿ ಕಾಣುತ್ತೆ. ಸಿ ಯುವರ್ ಬಿಸ್ನೆಸ್ ಇಸ್ ನಾಟ್ ವಿಸಿಬಲ್ ಟು ಕಸ್ಟಮರ್ಸ್ ಬಿಕಾಸ್ ಆಸ್ ಆಫ್ ನೌ ನಾನು ನನ್ನ ಒಂದು ಮೊಬೈಲ್ ಫೋನ್ ಅಲ್ಲಿ ಏನ್ ಕೋಡ್ ಅಂತ ಕಳಿಸ್ತಾರೆ ಅಲ್ವಾ, ಅದನ್ನ ವೆರಿಫೈ ಮಾಡಿಲ್ಲ. ಸೊ ಅದಕ್ಕೋಸ್ಕರನೇ ಇಲ್ಲಿ ನನ್ನ ಬಿಸ್ನೆಸ್ ಇಸ್ ನಾಟ್ ವೆರಿಫೈಡ್ ಅಂತ ಬರ್ತಿದೆ. ಬಟ್ ನೀವುಗಳು ಏನು ಸರ್ಚ್ ಮಾಡ್ತಿರ್ತೀರಾ ಅಥವಾ ಏನ್ ಪ್ರಾಕ್ಟೀಸ್ ಮಾಡೋಕೋಸ್ಕರ ಈ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡ್ತೀರಾ ಅಲ್ವಾ, ಸೊ ಅವಾಗ ದಯವಿಟ್ಟು ನಿಮ್ಮ ಒಂದು ಮೊಬೈಲ್ ಫೋನ್ಗೆ ಒಂದು ಕೋಡ್ ಬರುತ್ತೆ, 6 ಡಿಜಿಟ್ಸ್ ಅಥವಾ 4 ಡಿಜಿಟ್ಸ್ ಒಂದು ಕೋಡ್ ಬರುತ್ತೆ. ಆ ಕೋಡ್ ಅನ್ನ ಕೊಟ್ಟು ನೀವು ವೆರಿಫೈ ಮಾಡಿದ್ರೆ ನಿಮ್ಮ ಒಂದು ಬಿಸ್ನೆಸ್ ವೆರಿಫೈಡ್ ಆಗಿರುತ್ತೆ. ಸೊ ಎಲ್ಲಾನು ಕರೆಕ್ಟ್ ಆಗಿದೆ, ನಿಮ್ಮ ಲೊಕೇಶನ್ಸ್ ಅಲ್ಲಿ ಒಂದು ಶಾಪ್ ಇದೆ ಅಂತ ಗೂಗಲ್ಗೆ ಗೊತ್ತಾದಾಗ ನಿಮ್ಮ ಒಂದು ಬಿಸ್ನೆಸ್ ಅನ್ನ ಶೋ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದನ್ನೇ ನಾವು ಗೂಗಲ್ ಮೈ ಬಿಸ್ನೆಸ್ ಅಂತ ಕರಿತೀವಿ. ಓಕೆ, ಸೊ ಈ ವಿಷಯದ ಮೇಲೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಮೇಲೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಮೆನ್ಷನ್ ಮಾಡಿ. ಡೆಫಿನೆಟ್ಲಿ ನಾನು ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ಆದಷ್ಟು ಬೇಗ ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಹೊಸ ಬ್ಯಾಚ್ ಈ ವೀಕ್ ಅಲ್ಲಿ ಸ್ಟಾರ್ಟ್ ಆಗ್ತಿದೆ. ಯಾರ್ಯಾರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಅವರು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಅಥವಾ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಕೂಡ ನೀವು ಮಾಡಬಹುದು. ರೈಟ್, ಸೊ ಕೋರ್ಸ್ ಫೀಸ್ ಬಂದು 8,500 ಇರುತ್ತೆ. ನಾರ್ಮಲಿ 10,000 ಕೋರ್ಸ್ ಫೀಸ್ ಇತ್ತು. ಸೊ ನಾವು ಕೆಲವ್ರಿಗೆ ಅಫೋರ್ಡ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ 8,500 ಕೋರ್ಸ್ ಫೀಸ್. ಕೋರ್ಸ್ ಡ್ಯೂರೇಷನ್ ಬಂದು 3 ಮಂತ್ಸ್ ಇರುತ್ತೆ. ನಿಮ್ಗೆ ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ, ಪ್ಲಸ್ ರೆಕಾರ್ಡಿಂಗ್ ಸೆಷನ್ಸ್ ಗಳು ಕೂಡ ಇರುತ್ತೆ. ಇಂಟ್ರೆಸ್ಟ್ ಇರೋರು, ಸೊ ಡಿಜಿಟಲ್ ಮಾರ್ಕೆಟಿಂಗ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ ಕೋರ್ಸ್ಗೆ ಎನ್ರೋಲ್ ಆಗ್ಬೋದು. ಫಸ್ಟ್ 2 ಕ್ಲಾಸಸ್ ಅನ್ನ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲೇ ಕೊಡ್ತೀವಿ. ಸೊ ಯಾವುದೇ ರೀತಿಯಾದಂತ ಅಮೌಂಟ್ ಅನ್ನ ನಾವು ಇಸ್ಕೊಳ್ಳೋದಿಲ್ಲ. ಫಸ್ಟ್ 2 ಕ್ಲಾಸಸ್ ನೀವು ಹ್ಯಾಪಿಯಾಗಿ ಫ್ರೀ ಆಫ್ ಕಾಸ್ಟ್ ಅಲ್ಲೇ ನೀವು ಅಟೆಂಡ್ ಆಗ್ಬೋದು. ನಿಮಗೆ ಕೋರ್ಸ್ ಇಷ್ಟ ಆದ್ರೆ ಮಾತ್ರ ನೀವು ಕೋರ್ಸ್ಗೆ ಎನ್ರೋಲ್ ಆಗಿ, ಅದರ್ವೈಸ್ ಬೇಡ. ಅಂಡ್ ದೆನ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೆ ಮಾತ್ರ ಕೋರ್ಸಿಗೆ ಎನ್ರೋಲ್ ಆಗಿ, ಬಿಕಾಸ್ ಪ್ರಾಕ್ಟಿಕಲ್ ಸೆಷನ್ಸ್ ನಡೆಯೋದ್ರಿಂದ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರ್ಲೇಬೇಕು. ಓಕೆ, ಸೊ ದೆನ್ ನೀವು 2 ಕ್ಲಾಸಸ್ ಅಟೆಂಡ್ ಮಾಡಿದೀರಾ ಅನ್ನೋ ರೀಸನ್ಗೆ ನೀವು ಕೋರ್ಸ್ಗೆ ಎನ್ರೋಲ್ ಆಗ್ಲೇಬೇಕು ಅಂತ ಯಾವುದೇ ರೀತಿಯಾದಂತ ಫೋರ್ಸ್ ನಮ್ ಕಡೆಯಿಂದ ಇರೋದಿಲ್ಲ. ಸೊ ನಿಮ್ಗೆ 2 ಕ್ಲಾಸಸ್ ಅಟೆಂಡ್ ಮಾಡಿ ದೆನ್ ನಿಮ್ಗೆ ಕೋರ್ಸಿಗೆ ಜಾಯಿನ್ ಆಗ್ಬೇಕು ಅಂತ ಅನ್ಸಿದ್ರೆ ಮಾತ್ರ ಕೋರ್ಸ್ ಫೀಸ್ ಅನ್ನ ನೀವು ಪೇ ಮಾಡಿ ದೆನ್ ನೀವು ಕೋರ್ಸ್ಗೆ ಎನ್ರೋಲ್ ಆಗ್ಬೇಕಾಗುತ್ತೆ. ದಟ್ಸ್ ಇಟ್ ಗೈಸ್. ಅಂಡ್ ಏನೇ ಡೌಟ್ಸ್ ಗಳಿದ್ರು ನಿಮ್ಗೆ ಕಮೆಂಟ್ ಸೆಕ್ಷನ್ ಮೇಲೆ ಕಮೆಂಟ್ ಅಲ್ಲಿ ನೀವು ತಿಳಿಸಿ, ನಾನು ನಿಮ್ಮ ಒಂದು ಕ್ವಶನ್ಸ್ಗೆ ಆನ್ಸರ್ ಅನ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ಗುಡ್ ಡೇ.